ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ವಾಗಿದ್ದೀನಿ. ಇವತ್ತಿನ ದಿನಚರಿ ಶುರು ಮಾಡಿದ್ದೀನಿ. ಮಾರ್ನಿಂಗಿಂದ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಹಾಲು ತೊಗೊಂಬಂದೆ. ನಾನು ವಾಕಿಂಗ್ ಮುಗಿಸ್ಕೊಂಡು ಹಾಲೆಲ್ಲ ತೊಗೊಂಡು ಬರೋವಷ್ಟರೊಳಗೆ ಟೈಮು 8:30 ಆಗಿತ್ತು. 8:30ಯಿಂದ 9 ಗಂಟೆವರೆಗೂ ನಾನು ಯೋಗ ಮಾಡ್ತೀನಿ. ಸೊ ಅದಾದಮೇಲೆ ನಾನು ಹಾಲೆಲ್ಲ ಕುಡಿತೀನಿ. ಇವಾಗ ಹಾಲನ್ನು ಕೂಡ ಯೋಗ ಮುಗಿಸಿ ಹಾಲನ್ನು ಕೂಡ ಬಿಸಿಗೆ ಇಟ್ಕೊಂಡು ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡು 1 ಗ್ಲಾಸ್ ಹಾಲು ಹಾಗೆ 1 ಗ್ಲಾಸು ಬಿಸಿನೀರು ಕುಡಿತೀನಿ. ಇವತ್ತು ತುಂಬ ದಿನ ಆಗಿತ್ತು ಬಿಸ್ಕೆಟ್ ತಿಂದು. ಸೊ ಅಂಗಡಿದೆಲ್ಲ ಏನೂ ತಿನ್ನಂಗಿಲ್ಲ ಅಂತ ಹೇಳಿದ್ರೆ ಜಂಕ್ ಫುಡ್ ಎಲ್ಲ. ಸೊ ಹಾಗಾಗಿ ತಿಂದಿರಲಿಲ್ಲ. ಇವತ್ತೊಂದು ಬಿಸ್ಕೆಟ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಒಂದು ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಬಂದೆ. ಸೊ 1-2 ಬಿಸ್ಕೆಟ್ ತಿಂದು ಹಾಲನ್ನು ಕೂಡ ಕುಡಿತಾ ಸೊಪ್ಪು ತೊಗೊಂಡೆ. ಅಷ್ಟರೊಳಗೆ 10 ರೂಪಾಯಿ ಕಟ್ಟು ಅಂತ ಸೊಪ್ಪಿನವ್ರು ಬಂದಿದ್ದರು. ಸೊಪ್ಪನ್ನು ಬಿಡಿಸೋಣ ಅಂತಂದ್ಬಿಟ್ಟು ಹಾಲು ತಣ್ಣಗಾಗೋ ಅಷ್ಟರೊಳಗೆ ಸ್ವಲ್ಪ ಸೊಪ್ಪನ್ನು ಬಿಡಿಸ್ಕೊತಾ ಹಾಗೆ ಹಾಲನ್ನು ಕುಡಿಬೋದಲ್ಲ ಅಂತಂದ್ಬಿಟ್ಟು 2 in 1 ಕೆಲಸ, ಎರಡೂ ಒಟ್ಟಿಗೆ ಮುಗಿದ್ಬಿಡುತ್ತೆ ಅಂದ್ಬಿಟ್ಟು ಸೊಪ್ಪನ್ನೆಲ್ಲ ಬಿಡಿಸ್ಲಿಕ್ಕೆ ಹಾಕಿದ್ದೀನಿ. 10 ರೂಪಾಯಿ ಒಂದು ಕಟ್ಟು ಕೊಟ್ಟರು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಆಚೆ ಹೋಗಿ ಏನಾದ್ರೂ ತೊಗೊಂಬಂದರೆ ಇದಕ್ಕೇ 30 ರೂಪಾಯಿ ತೊಗೋತಾರೆ. ಅಂಥದ್ರಲ್ಲಿ 10 ರೂಪಾಯಿಗೆ ಒಂದು ಕಟ್ಟು ಫುಲ್ ಕೊಟ್ಟಿದ್ರು. ಅದು ಫ್ರೆಶ್ಶು ಸೊಪ್ಪು, ಅಷ್ಟು ಮಣ್ಣೂ ಇರಲಿಲ್ಲ ಮತ್ತು ಸೊಪ್ಪು ಕೂಡ ಹಾಳಾಗಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಸೊ ಸೊಪ್ಪು, ತರಕಾರಿ, ಹಣ್ಣು ಎಲ್ಲ ಜಾಸ್ತಿ ತೊಗೋಬೇಕು ಅಂತ ಡಾಕ್ಟರ್ ಹೇಳ್ದಾಗಿಂದ ಇವಾಗ ನನ್ನ ದಿನಚರಿನ ತುಂಬ ಅಂದರೆ ತುಂಬ ಬದಲು ಮಾಡ್ಕೊಂಡ್ಬಿಟ್ಟಿದ್ದೀನಿ. 3 ಟೈಮು ಕರೆಕ್ಟಾಗಿ ಹೊಟ್ಟೆ ಹಸ್ವಲ್ವೋ ಅಥವಾ ಜೀರ್ಣ ಆಗುತ್ತೋ ಆಗಲ್ವೋ ಅದು ಲೆಕ್ಕಕ್ಕೆ ಇಲ್ಲ. ನನಗೆ ಎಷ್ಟು ಸೇರುತ್ತೆ ಅಷ್ಟನ್ನು ಸ್ವಲ್ಪನಾದ್ರೂ ಪರವಾಗಿಲ್ಲ 3 ಟೈಮೂ ಮಾಡ್ಕೊಂಡು ತಿಂತೀನಿ. ಸಾಂಬಾರು ಮಾತ್ರ ಒನ್ ಡೇ ಮಾಡಿಕೊಂಡ್ರೆ ನಾಳೆಗೂ ಅದೇ ಆಗುತ್ತೆ. ಒಂದೊಂದು ಸಲ ನಾಡಿದ್ದು ಮಾರ್ನಿಂಗಿಗೂ ಕೂಡ ಅದೇ ಆಗುತ್ತೆ. ಅದನ್ನು ವೇಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಯಾರು ಏನು ಅನ್ಕೋತಾರೋ ಗೊತ್ತಿಲ್ಲ. ನನ್ನ ಒಂದು ಅಭ್ಯಾಸ ಹಂಗೇನೆ. ಯಾಕಂದರೆ ಸಾಂಬಾರು ಒಂದು ಸಲ ಮಾಡಿಕೊಂಡ್ರೆ ಒಂದು ಸೌಟ್ ಸಾಂಬಾರು ತಿನ್ಬೋದು ಅಷ್ಟೇ. ಒಂದು ಸೌಟ್ ಅಷ್ಟೇ ಮಾಡ್ಕೊಳಕ್ಕಾಗುತ್ತಾ? ಸಾಂಬಾರು ಆಗೋದೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೋಗುತ್ತೆ. ಹಾಗಾಗಿ 2 ಡೇಸಿಗೆ 1 ಟೈಮ್ ಅಷ್ಟೇ ನಾನು ಸಾಂಬಾರು ಮಾಡ್ಕೊತೀನಿ. ಇವತ್ತು ಮಧ್ಯಾಹ್ನ ಏನಾದ್ರೂ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ. ಮತ್ತು ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಸಾಂಬಾರು ಮಾಡ್ಕೊತೀನಿ. ಆ ಥರ ಒಂದಿನ ಬಿಟ್ಟು ಒಂದಿನ ಮಾಡ್ಕೊಳ್ಳೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಸೊಪ್ಪಿನ ಸಾಂಬಾರು ಏನಾದ್ರೂ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸೊಪ್ಪು ತೊಗೊಂಡೆ. ಪಾಲಕ್ ಪನ್ನೀರ್ ಆದ್ರೂ ಮಾಡ್ಕೊಬೋದು, ಅಥವಾ ಪಾಲಕ್ ಪರೋಟ ಅಥವಾ ಚಪಾತಿ ಏನಾದ್ರೂ ಮಾಡ್ಕೊಬೋದು. ಪಾಲಕ್ ಸೊಪ್ಪಲ್ಲಿ ನನಗೆ ವೆರೈಟಿ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ. ಹಾಗೆ ಸ್ವಲ್ಪ ಪಾಲಕ್ನ ಬೇಯಿಸ್ಬಿಟ್ಟು ಅದ್ರ ಸಪ್ಪೆ ನೀರಲ್ಲಿ ಅನ್ನ ಮತ್ತು ತುಪ್ಪ ಎಲ್ಲ ಹಾಕ್ಕೊಂಬಿಟ್ಟು ಸಪ್ಪೆ ನೀರು ಬಿಟ್ಕೊಂಡು ತಿಂದರೆ ಇನ್ನೂ ಸೂಪರ್ವಾಗಿರುತ್ತೆ. ಸೊ ಹೆಲ್ತಿ ಕೂಡ ತುಂಬ ಒಳ್ಳೆಯದಲ್ವ ಆ ಥರ ಸಪ್ಪೆ ನೀರಲ್ಲೆಲ್ಲ ತಿನ್ನೋದು. ಸೊಪ್ಪನ್ನ ಏನು ಒಗ್ಗರಣೆ ಹಾಕ್ದಲೇ ತಿನ್ನೋದು ಇನ್ನೂ ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ 2 ಕಟ್ಟು ತೊಗೊಂಡೆ. ಪಾಲಕ್ಕು ಮತ್ತು ಕೀರೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದು. ನಮ್ಮ ಕಡೆ ಇದನ್ನು ಸಣ್ಣದಂಟು ಅಂತಲೂ ಕೂಡ ಹೇಳ್ತಾರೆ. ಸೊ ಇಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಅಂತ. ಒಳಗಡೆ ಸ್ವಲ್ಪ ಯೋಗ ಎಲ್ಲ ಮಾಡೋದ್ರಿಂದ ಒಂದು ಸ್ವಲ್ಪ ಸುಸ್ತಾದಂಗೆ ಆಗುತ್ತೆ. ಯಾಕಂದರೆ ಬಾಗಿಲೆಲ್ಲ ಹಾಕೊಂಡ್ಬಿಟ್ಟು ನಾನು ಯೋಗ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ನಮ್ಮ ಮನೆ ಒಳಗೆ ಯಾವುದೇ ರೀತಿ ಗಾಳಿ ಬೆಳಕು ಏನೂ ಬರೋಲ್ಲ. ಒಂಥರ ಉಸಿರು ಕಟ್ದಂಗೆ ಆಗುತ್ತೆ. ಫ್ಯಾನೆಲ್ಲ ಏನು ಹಾಕೊಳ್ಳಲ್ಲ. ಜಸ್ಟ್ ಒಂದು 1/2 hour ಮಾಡ್ತೀನಿ ಅಷ್ಟೇ. ನನ್ನ ಹತ್ರ ಮ್ಯಾಟ್ ಕೂಡ ಇಲ್ಲ. ಮ್ಯಾಟ್ ಒಂದು ತೊಗೋಬೇಕು. ಹಾಗೆ ನೆಲದಲ್ಲಿ ಮಾಡೋದು ಒಂದು ಬೆಡ್ಶೀಟ್ ಹಾಕ್ಕೊಂಬಿಟ್ಟು ಮಾಡ್ತೀನಿ. ಅದು ಟೈಲ್ಸ್ ನೆಲಕ್ಕೂ ಅದಕ್ಕೂ ಜಾರುತ್ತೆ. ಸ್ವಲ್ಪ ಟಯರ್ಡ್ ಆದಂಗೆ ಆಗ್ತಾಯಿತ್ತು. ನಾನು ಅದರದ್ದೇ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಅದ್ರ ಥರನೇ ಮಾಡ್ತೀನಿ. ಸೂರ್ಯ ನಮಸ್ಕಾರ ಎಲ್ಲ ಮಾಡಿ ಮತ್ತು ಅದರಲ್ಲಿ ಏನು ತೋರಿಸ್ತಾರೆ ಅದನ್ನು ಕೂಡ ಮಾಡ್ತೀನಿ ಒಂದು 1/2 hour. ಸೊ ಸೊಪ್ಪನ್ನು ಕೂಡ ಬಿಡಿಸ್ದೆ. ನೋಡ್ತಾ ಇರ್ಬೋದು ಎಷ್ಟು ಸೊಪ್ಪು ಬಂದಿದೆ ಅಂತ. ಒಂದು ಸ್ವಲ್ಪನೂ ಕೂಡ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿರೋದು ಸೊಪ್ಪಂತೂ. ಅದಾದಮೇಲೆ ಗ್ಯಾಸೆಲ್ಲ ಒರೆಸ್ಕೊಂಡು ಸಾಂಬಾರೆಲ್ಲ ಇತ್ತು, ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡು ಪಲ್ಯನೂ ಕೂಡ ಇತ್ತು. ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸ್ವಲ್ಪ ಪಲ್ಯನೂ ಕೂಡ ಇತ್ತಲ್ಲ, ಅದಕ್ಕೇ ರಾಗಿ ರೊಟ್ಟಿಲಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಲ್ಯನೂ ಕೂಡ ಬಿಸಿ ಮಾಡಿ ಇಟ್ಕೊಂಡೆ. ಹೇಗೆ ಎಸಿಲಿಕ್ಕಾಗುತ್ತೆ? ಎಲ್ಲ ಮಸಾಲೆ ಹಾಕ್ಬಿಟ್ಟು ಮಾಡಿಬಿಟ್ಟು ತುಂಬ ಎಸಿಲಿಕ್ಕೆ ಹೊಟ್ಟೆ ಉರಿಯುತ್ತೆ. ಅದ್ರ ಜೊತೆಗೇ ಏನಾದ್ರೂ ಮಾಡ್ಕೊಳ್ಳೋಣ, ಬಿಸಿ ಮಾಡಿ ತಿನ್ನೋದ್ರಲ್ಲಿ ಏನಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಪಲ್ಯ ಸಾಂಬಾರೆಲ್ಲ ಬಿಸಿ ಮಾಡಿ ಎತ್ತಿಟ್ಟು ಇವತ್ತು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತೀನಿ. ಚಪಾತಿ ನೆನ್ನೆ ಬೆಳಗ್ಗೆನೂ ತಿಂದಿದ್ದೆ ಮತ್ತು ನೆನ್ನೆ ನೈಟೂ ಕೂಡ ಒಂದು ಚಪಾತಿ ತಿಂದಿದ್ದೆ. ಸೊ ಹಾಗಾಗಿ ಚಪಾತಿ ಬೇಡ ಮತ್ತು ಜೀರ್ಣ ಆಗಲ್ಲ ಅಂದ್ಬಿಟ್ಟು ಒಂದು ರೊಟ್ಟಿ ಮಾಡ್ಕೊಳ್ಳೋಣ ಅಂತ. ರೊಟ್ಟಿನೂ ಕೂಡ ತುಂಬ ಗಟ್ಟಿ ಪದಾರ್ಥ, ಅದೂ ಕೂಡ ಅಷ್ಟು ಬೇಗ ಜೀರ್ಣ ಆಗಲ್ಲ ಈ ಬಿಸಿಲಿಗೆ. ಆದರೂ ಏನು ಮಾಡೋದು, ತುಂಬ ಮಾತ್ರ ನುಂಗ್ತೀನಲ್ವ, ಏನಾದ್ರೂ ತಿಂತಾ ಇರಬೇಕು ಅನಿಸುತ್ತೆ. ಅದರಲ್ಲೂ ಚಿಕನ್ ಅದೆಲ್ಲ ಏನು ತಿನ್ನೋದು ಕೂಡ ಬಿಟ್ಬಿಟ್ಟಿದ್ದೀನಿ. ಮಾತ್ರೆ ಖಾಲಿ ಆಗೋವರೆಗೂ ತಿನ್ನಬೇಡಿ ಅಂತ ಹೇಳಿದ್ದಾರೆ ಅವರು. ತಿನ್ನಲಿಕ್ಕೆ ಹೋಗಬೇಡಿ ಸ್ವಲ್ಪ ದಿನ ಅಂತ. ಸೊ ಹಾಗಾಗಿ ಅವ್ರು ಹೇಳಿದ್ದು ಕೇಳಿದ್ರೇ ಬೇಗ ಹುಷಾರಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಜಂಕ್ ಫುಡ್ ಆಗಿರ್ಬೋದು, ಚಿಕನ್ ಮಟನ್ ಆಗಿರ್ಬೋದು ಎಲ್ಲ ಅವಾಯ್ಡ್ ಮಾಡ್ತಾಯಿದ್ದೀನಿ. ಶೆಲ್ಫ್ ಕಲ್ಲು ಹಾಗೆ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಸಾಂಬಾರು ಪಲ್ಯ ಎಲ್ಲ ಬಿಸಿ ಮಾಡಿ ಎಲ್ಲ ಗ್ಯಾಸ್ ಎಲ್ಲ ಆಫ್ ಮಾಡಿ ಅದಾದಮೇಲೆ ಸ್ವಲ್ಪ ಆಯಿಲ್ ಬಾಟಲು ಒಂದು ಒಡೆದೋಗಿತ್ತು, ಒಂದಿತ್ತಲ್ವ
ಅದ್ರ ಬ್ಯಾಸ್ಕೆಟಲ್ಲಿ ಹಾಕ್ಬಿಟ್ಟು ಎತ್ತಿಡ್ತೀನಿ ನಾನು. ಬ್ಯಾಸ್ಕೆಟ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಲ್ಲೂ ಕೂಡ ಶೆಲ್ಫೆಲ್ಲ ಉರಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ತೆಗ್ದು ಎತ್ತಿಟ್ಕೊಂಡೆ. ಹನಿ ತೊಗೊಂಡು ಬಂದಿದ್ದೆ, ಅಂದರೆ ಜೇನುತುಪ್ಪ ತೊಗೊಂಬಂದಿದ್ದೆ ರಿಲಯನ್ಸಿಂದ. ಶುಗರ್ ಇದ್ದಾಗ ಎವ್ರಿಡೇ ಅದು ಯೂಸ್ ಆಗ್ತಿತ್ತು, ಸ್ಮೂತೀಸ್ ಎಲ್ಲ ಮಾಡ್ತಿದ್ದೆ. ಸೊ ಇವಾಗ ನನಗೇನಾಗುತ್ತೆ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಸ್ಮೂತೀಸ್ ಏನಾದರೂ ಕುಡಿದ್ಬಿಟ್ರೆ ಇನ್ನು ಹಾಲು ಸ್ಕಿಪ್ ಮಾಡಬೇಕಾಗುತ್ತೆ, ಮಿಲ್ಕ್ ಕುಡಿಯೋಕ್ಕಾಗಲ್ಲ. ಮಿಲ್ಕು ಸ್ಮೂತಿ ಎರಡೂ ಒಟ್ಟಿಗೆ ಅಂತೂ ಕುಡಿಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡೋದು ಸ್ಕಿಪ್ ಮಾಡಿಬಿಡ್ತೀನಿ, ಅಲ್ಲಿ ನನ್ನ ದಿನಚರಿ ಚೇಂಜ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನು ಮಾಡೋದು ಕಡಿಮೆ ಮಾಡಿದ್ದೀನಿ. ಮಧ್ಯಾಹ್ನ ಟೈಮ್ ಒಂದೊಂದು ಹಣ್ಣು ತಿಂತೀನಿ, ಇಲ್ಲಾಂದರೆ ಏನಾದರೂ ಲೆಮನ್ ಜ್ಯೂಸ್ ಕುಡೀರಿ ಜಾಸ್ತಿ ಅಂತ ಹೇಳಿದರೆ, ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಸ್ವಲ್ಪ ಲೆಮನ್ ಜ್ಯೂಸ್ ಎಲ್ಲ ಕುಡೀರಿ ಅಂತ ಹೇಳಿದರೆ ಯಾವಾಗಾದ್ರು ಒಂದೊಂದು ಸಲ ಲೆಮನ್ ಜ್ಯೂಸ್ ಮಾತ್ರ ಕುಡಿತೀನಿ. ಸೊ ಹಾಗಾಗಿ ಹನಿಗೆಲ್ಲ ಇನ್ನು ಇರುವೆ ಮುತ್ಕೊಬಿಡುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಒಂದು ತೇವದ ಬಟ್ಟೆ ಮಾಡಿ ಒರೆಸಿ ಎಲ್ಲ ಎತ್ತಿಡ್ತಾಯಿದ್ದೀನಿ. ಹಾಗೆ ಅದಾದಮೇಲೆ ರೂಮಿಗೆ ಬಂದೆ. ಬಳೆ ಸ್ಟ್ಯಾಂಡ್ ನೋಡಿದೆ ಸ್ವಲ್ಪ ಧೂಳಾಗಿತ್ತು, ಅದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಾಕ್ಸ್ ಎಲ್ಲ ತೆಗಿತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ವೈಟ್ ಕಲರ್ ಇದೆ ಅಲ್ವಾ, ಧೂಳಾಗ್ಬಿಟ್ರೆ ಎಲ್ಲ ಫುಲ್ ಹಂಗೆ ಬ್ಲ್ಯಾಕ್ ಕಲರ್ ಕೂತ್ಬಿಡುತ್ತೆ. ಸೊ ಯಾವಾಗಲೂ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ, ಬಟ್ ಆದ್ರೂ ಧೂಳು ಸೇರ್ಕೊತಾನೆ ಇರುತ್ತೆ. ನಮಗೆ ಅಲ್ಲಿ ಇಕ್ಕಟ್ಟಿರೋದ್ರಿಂದ ಜಾಗ ಸಂದಿಲ್ ಸೇರ್ಕೊಂಡ್ಬಿಡುತ್ತೆ. ಅದು ಯಾವಾಗ್ಲೂ ಎಳೆದು ತೆಗ್ದು ಮಾಡಲಿಕ್ಕೂ ಆಗಲ್ಲ, ಸ್ವಲ್ಪ ವೆಯ್ಟ್ ಇರುತ್ತಲ್ವ, ಎಲ್ಲಿ ಬಳೆ ಬಿದ್ದೋಗ್ಬಿಡುತ್ತೋ ಅನ್ನೋದೊಂದು ಭಯ. ಬಳೆ ಸ್ಟ್ಯಾಂಡನ್ನು ಅದ್ರ ಮೇಲೆ ಇಡ್ತೀನಲ್ಲ ನಾನು. ಹೇಗಿದ್ರು ಎಲ್ಲ ಒರೆಸ್ಕೊತಾ ಇದ್ನಲ್ಲ, ಇದು ಕೂಡ ಒಂದು ಒರೆಸ್ಬಿಟ್ಟೋಣ ಅಂದ್ಬಿಟ್ಟು ಎಲ್ಲ ಒರೆಸ್ಬಿಟ್ಟು ಇವಾಗ ಯಾವ್ಯಾವುದು ಬಾಕ್ಸು ಡ್ರಾ ಇತ್ತು ಅದರೊಳಗಡೆ ಫಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಟೇಪ್ ಕೂಡ ಹಂಗೆ ಹಾರಾಡ್ತಾಯಿದೆ ಬ್ಲ್ಯಾಕ್ ಕಲರ್ದು. ಸೊ ಏನಕ್ಕಂದರೆ ರಾತ್ರಿ ಟೈಮು ನಾನು ಜಡೆನ ಎಣೆದ್ಬಿಟ್ಟು ಆ ಟೇಪ್ ಹಾಕ್ಕೊಂಡು ಮಲ್ಕೋತೀನಿ, ಯಾಕಂದರೆ ಬೆಳಗ್ಗೆ ಎದ್ದಾಗ ಅದು ಸಿಕ್ಕಾಗಲ್ಲ. ಮತ್ತು ಅದನ್ನು ಯೂಸ್ ಮಾಡಿದಾಗಿಂದ ಸ್ವಲ್ಪ ಏರ್ ಫಾಲ್ ಕಡಿಮೆ ಆಗಿದೆ. ಇಲ್ಲಾಂದರೆ ಬೆಳ್ಕರಿಯೋಷ್ಟೊತ್ತಿಗೆ ಎಲ್ಲ ಕೂದಲೆಲ್ಲ ಗೋಸ್ಕೊಂಡ್ಬಿಟ್ಟಿರುತ್ತೆ ಮತ್ತು ತುಂಬ ಸಿಕ್ಕಾಗುತ್ತೆ, ಗಂಟು ಥರ ಆಗ್ಬಿಡೋದು. ಅದಕ್ಕೋಸ್ಕರ ಟೇಪ್ ಹಾಕೋದು ರೂಢಿ ಮಾಡಿದ್ದೀನಿ. ಜಡೆ ಅಂದ್ಬಿಟ್ಟು ಟೈಟಾಗಿ ಟೇಪ್ ಹಾಕ್ಬಿಡ್ತೀನಿ. ಬೆಳಗ್ಗೆ ಎದ್ದು ನೋಡಿದ್ರೂ ಕೂಡ ಕೂದಲು ಅದೇ ಥರ ನೀಟಾಗಿರುತ್ತೆ. ಸೊ ಒಂದು ಸ್ವಲ್ಪನೂ ಹಾಳಾಗಿರಲ್ಲ, ಸಿಕ್ ಕೂಡ ಆಗಲ್ಲ. ಕೆಲವೊಂದೊಂದು ಅಭ್ಯಾಸಗಳು ನಾವು ಚಿಕ್ಕದ್ರಿಂದ ನಡೆಸ್ಕೊಂಡು ಬಂದಿರ್ತೀವಲ್ಲ, ಅವೇ ಒಂದೊಂದು ಸಲ ರೂಢಿ ಆಗಿಬಿಡುತ್ತೆ. ನಾನು ಚಿಕ್ಕದ್ರಲ್ಲೂ ಅಷ್ಟೇ ಜಾಸ್ತಿ ತುಂಬ ಟೇಪ್ಗಳು ಹಾಕ್ತಿದ್ದೆ, ವೈಟ್ ಕಲರು, ಬ್ಲ್ಯಾಕ್ ಕಲರು, ರೆಡ್ ಕಲರು, ಯೂನಿಫಾರ್ಮ್ ಇರ್ತಿತ್ತಲ್ಲ ಅದ್ರದ್ದು ಮ್ಯಾಚಿಂಗ್ ಏನು ಬರುತ್ತೆ ಬ್ಲೂ ಕಲರು, ಅದನ್ನೆಲ್ಲ ಹಾಕಲೇಬೇಕಿತ್ತು. ಸೊ ಇವಾಗಲೂ ಒಂದೊಂದು ಸಲ ನೆನೆಸ್ಕೊಂಡ್ರೆ ಅದೇ ನೆನಪಾಗುತ್ತೆ. ಸೊ ಫೈನಲಿ ಎಲ್ಲ ಬಾಕ್ಸ್ ಎಲ್ಲ ಒರೆಸಿ ಎತ್ತಿಟ್ಟು ಬಳೆ ಸ್ಟ್ಯಾಂಡನ್ನು ಕೂಡ ಒರೆಸಿ ಅದ್ರ ಮೇಲೆ ಒಂದು ಕರ್ಚೀಫ್ ಹಾಕಿ ನೆಕ್ಸ್ಟು ಒಳಗಡೆ ಬಂದೆ. ಹಾಗೆ ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು ಅವಾಗಲೇ ಈ ಕೆಲಸ ಮುಗಿಸಿದ್ರೆ ಮುಗ್ದೇ ಹೋಗ್ತಿತ್ತು. ಅದು ಏನಕ್ಕೋ ಗೊತ್ತಿಲ್ಲ, ರೂಮಿಗೆ ಹೋದೆ, ಅಲ್ಲೊಂದು ಕೆಲಸ ಒಂದು ಶುರುವಾಯಿತು. ಏನಾದರೂ ಒಂದು ಮಾಡೋಕ್ಕೆ ಹೋದರೆ ಇನ್ನೇನಾದರೂ ಒಂದು ಕೆಲಸ ಮಾಡ್ತೀವಿ ಅಂತೀವಲ್ಲ, ಆಗ್ಬಿಡುತ್ತೆ ಅದು. ರೂಮಲ್ಲಿ ಏನೋ ಮಾಡೋಕ್ಕೆ ಹೋದೆ, ಆಮೇಲೆ ಅದು ನೋಡಿದೆ ಗಲೀಜಾದಂಗೆ ಅನ್ನಿಸ್ತಿತ್ತು, ಅದನ್ನು ಒರೆಸ್ಕೊಂಡು ಕೂತ್ಕೊಂಡೆ. ಅಡುಗೆ ಮನೆ ಕೆಲಸ ಹಾಗೆ ಪೆಂಡಿಂಗ್ ಬಿತ್ತು. ಸೊ ಇವಾಗ ಸ್ವಲ್ಪ ಪಾತ್ರೆಗಳಿದೆ, ಅವನ್ನು ಕೂಡ ತೊಳೆದಿಡ್ಬಿಡೋಣ ಅಂತ ತೊಳಿತಾ ಇದ್ದೀನಿ. ಇನ್ನೊಂದು ಮೇಯ್ನ್ ವಿಚಾರ ಏನಪ್ಪ ಅಂತಂದರೆ, ನನ್ನ ಹೊಸ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವು ಯಾರೆಲ್ಲ ನನ್ನ ಹೊಸ ಚಾನಲಲ್ಲೂ ಕೂಡ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ರ ಅವ್ರಿಗೆಲ್ರಿಗೂ ನಾನು ಋಣಿಯಾಗಿರ್ತೀನಿ. ಯಾಕಂದರೆ ಆ ಚಾನಲಲ್ಲಿ ಇವತ್ತು ಮಾನಿಟೈಸೇಷನ್ ಆನ್ ಆಗಿದೆ. ಸೊ ನಾನು ಹಳೆ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರ, ನಾನು ಹೊಸ ಚಾನಲ್ಗೂ ಕೂಡ ಪ್ಲೀಸ್ ಅದೇ ಥರ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರೂ ಪ್ರೀತಿಯಿಂದ ಮಾತ್ರ ಇದು ಸಾಧ್ಯ ಆಗಿದ್ದು. ಸೊ ಇವತ್ತಿನ ವಿಡಿಯೋ ಅದರಲ್ಲಿ ನಾನು ಅದನ್ನೇ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಈ ಸಲ ಯಾರ್ದು ಎಲ್ಪ್ ಇಲ್ದಲೆ ನಾನು ಅಂದರೆ ಮನೇಲಿ ಯಾರ್ದು ಎಲ್ಪ್ ಇಲ್ದಲೇ ಒಂದು 2ನೇ ಚಾನಲ್ಲು ನಾನು ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿರೋದು. ಲಾಸ್ಟ್ ಟೈಮ್ ಶಿವೋರ್ ಆಗಿರ್ಬೋದು, ಏಮ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದರು. ಸೊ ಈ ಸಲ ವಿತೌಟ್ ಯಾರ ಎಲ್ಪು ಇಲ್ದಲೇ ನನ್ನ ಒಂದು ಸ್ವಇಚ್ಛೆಯಿಂದ ಅದು ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆಲ್ಲ ಮೇಯ್ನ್ ಕಾರಣ ನನ್ನ ಹಳೆ ಚಾನಲಲ್ಲಿ ಯಾರೆಲ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿದ್ರಲ್ಲ ಅವರೂ ಕೂಡ. ಸೊ ಅದೊಂದು ಚಾನಲ್ಗೆ ಸಹಾಯ ಮಾಡಿದ್ದೀರಾ, ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಎಲ್ಲದಕ್ಕೂ ತುಂಬ 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 ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನನ್ನ ಕೆಲಸ ಎಲ್ಲ ಮುಗಿಸ್ದೆ. ಶುಗರ್ ಒಂದು ಡೈರಿ ಮಿಲ್ಕ್ ಕೊಟ್ಟಿದ್ರು, ಅದನ್ನು ಕೂಡ ಒಂದು ಅರ್ಧ ತಿಂದ್ಬಿಟ್ಟು ಮತ್ತು ಆಚೆ ಬಂದು ಗಿಡಗಳಿಗೆಲ್ಲ ನೀರು ಹಾಕಿ ಸ್ವಲ್ಪ ಪಾಟ್ ಹತ್ರ ಎಲ್ಲ ಮಣ್ಣು ಬಿದ್ದುಬಿಟ್ಟಿತ್ತು, ಅದನ್ನು ಕೂಡ ತೊಳೆದು ಕ್ಲೀನ್ ಮಾಡಿದೆ. ಸೊ ಎಲ್ಲ ಗಿಡಗಳಿಗೂ ಇವತ್ತು ಬಾಳೆಹಣ್ಣಿಂದು ಸಿಪ್ಪೆದು ನೀರು ಹಾಕಿದ್ದೀನಿ. ಬಾಳೆಹಣ್ಣಿನ ಸಿಪ್ಪೆನ ಮೊನ್ನೆನೇ ಅದನ್ನು ಚೆನ್ನಾಗಿ ನೀರಲ್ಲಿ ಕಲಸಿ ಎತ್ತಿಟ್ಟಿದ್ದೆ. ಸೊ ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಆ ನೀರನ್ನ ಪಾಟ್ಗಳಿಗೆ ಹಾಕಿದ್ದೀನಿ, ಚೆನ್ನಾಗಿ ಗಿಡ ಗ್ರೋತ್ ಆಗ್ತವೆ ಅಂತ. ತುಂಬ ಯೂಟ್ಯೂಬಲ್ಲಿ ಆ ವಿಡಿಯೋಸ್ ನೋಡಿದ್ದೆ ನಾನು. ಸೊ ಹಾಗಾಗಿ ಅದರ ನೀರನ್ನ ಎಲ್ಲ ಗಿಡಗಳಿಗೂ ಹಾಕಿ ನೆಕ್ಸ್ಟ್ ಒಳಗಡೆ ಬಂದು ಅಕ್ಕಿ ರೊಟ್ಟಿ ಮಾಡಿಕೊಂಡೆ. ಪಲ್ಯ ಇತ್ತಲ್ಲ ಅದಕ್ಕೇ 2 ಅಕ್ಕಿ ರೊಟ್ಟಿ ಮಾಡಿಕೊಂಡು ಸ್ವಲ್ಪ ಚಟ್ನಿ ಪುಡಿ ಮೊಸರು ಜೊತೆಲಿ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ದೆ. ಅಷ್ಟರೊಳಗೆ ನನ್ನ ಚುಕ್ಕಿನೂ ಕೂಡ ಮನೆಗೆ ಬಂದ್ಲು. ಅವಳಿಗೆ ಬಿಡೋಣ ಒಂದ ಏನವ ಪಾಪ. ಚುಕ್ಕಿ ಯಾವ ಸೋಪ್ ನುಂಗಿದ್ದೆ ನೀನು, ಇಷ್ಟು ಬೆಳ್ಳಗಿದೆಯಲ್ಲ ನೋಡಿ, ಹಂಗೆ ಕಿತ್ಕೋತಾಳೆ ಕೈಯ ಕೊಡೆ. ಕೊಡಲ್ಲ, ಕೀಳ್ತಾಳೆ ಜೋರಾಗಿ.
ಎಷ್ಟು ವೈಟ್ ಇದ್ದಾಳೆ ನೋಡು, ಅವಳು ಕೈ ಕಲರು ಇಲ್ಲ ನಾವು. ಏನೇ ಚುಕ್ಕು ಮಮ್ಮಿಯ ಇವತ್ತು ಚುಕ್ಕಿ ಜೊತೆಲಿ ಆಚೆ ಹೋಗ್ತಾ ಇದ್ದೀವಿ, ರಿಲಯನ್ಸಿಗೆ ಹೋಗೋಣ ಅಂದ್ಬಿಟ್ಟು. ಇವತ್ತು ಚುಕ್ಕಿನೂ ಫ್ರೆಶ್ ಅಪ್ ಆಗಿಲ್ಲ, ನಾನು ಫ್ರೆಶ್ ಅಪ್ ಆಗಿಲ್ಲ, ಇಬ್ಬರೂ ಆಗಿ ರಿಲಯನ್ಸಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ಅವಳು ಏನೋ ಸೊಪ್ಪು ಎಲ್ಲ ತೊಗೋಬೇಕಣಕ, ನಮ್ಮ ಮನೆಯವ್ರಿಗೆ ಹೇಳಿದ್ರೆ ತರಲ್ಲ, ನಂಗೆ ಏನು ಬೇಕು ಅದು ತೊಗೋತೀನಿ ಅಂದ್ಲು. ಸೊ ಓಕೆ ಅಂದ್ಬಿಟ್ಟು ಒಂದು ಛತ್ರಿ ಹಿಡ್ಕೊಂಡು ಪಾಪನೂ ಕರ್ಕೊಂಡು ಹೋದ್ವಿ. ಸೊ ಆಮೇಲೆ ಅವಳಿಗೆ ಏನೇನು ಬೇಕೆಲ್ಲ ತೊಗೊಂಡು ನಾನು ಪಾಪನ ಎತ್ಕೊಂಡಿದ್ದೆ. ಮನೆಯಿಂದ ಹೋಗೋ ಅಷ್ಟೊತ್ತಿಗೆ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು. ಇನ್ನೇನು ಮಾಡೋದು, ಮನೆ ಹತ್ರನೂ ಇಲ್ಲಿ ಎಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ. ಹಳ್ಳಿ ಕಡೆ ಅಂದರೆ ಯಾರ ಹತ್ರನಾದ್ರೂ ಬಿಟ್ಟು ಹೋಗ್ಬೋದು, ಆದರೆ ಇಲ್ಲಿ ಯಾರ ಹತ್ರ ಬಿಟ್ಟು ಹೋಗೋದು, ಯಾರ ಹತ್ರನೂ ಬಿಟ್ಟು ಹೋಗೋಕ್ಕಾಗಲ್ಲ. ಅವ್ರವ್ರ ಕೆಲಸ ಎಲ್ಲದೂ ಅವ್ರವರೇ ಮಾಡಿಕೊಳ್ಳೇಬೇಕಾಗುತ್ತೆ. ಅವಳು ಏನು ಅಳ್ಳಿಲ್ಲ, ಆರಾಮ್ಸೆ ಮಲ್ಕೊಂಡಿದ್ಲು, ನಾನು ಎತ್ಕೊಂಡಿದ್ದೆ. ನಮ್ಮ ಭವಾನಿನೂ ಅಷ್ಟೇ ಏನೇನು ಬೇಕೆಲ್ಲ ತೊಗೊಳ್ತಾ ಇದ್ಲು. ಮತ್ತು ಅಲ್ಲಿ ಬಾಪು ನೋಡ್ಬಿಟ್ಟು ಎಲ್ಲ ಮಾತಾಡಿಸ್ತಾಯಿದ್ರು, ಚೆನ್ನಾಗಿ ನಿದ್ದೆ ಹೊಡಿತಾಳೆ, ಶೆಕೆ ಆಗ್ತಾಯಿದೆ ಅಂದ್ಬಿಟ್ರು ಕೂಡ ಅಷ್ಟೇ ಎದ್ದೇಳ್ತಾಯಿಲ್ಲ ಅಂತ ಫುಲ್ ಬೆವ್ತೋಗ್ಬಿಟ್ಟಿದ್ಲು. ನಾವು ಎ ಸಿಗೆ ಸ್ವಲ್ಪ ಶೀತ ಆದಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಫುಲ್ ಕವರ್ ಮಾಡಿದ್ದೆ ನಾನು, ಸ್ವಲ್ಪ ಬೆವ್ತಂಗೆ ಆಗಿತ್ತು ಅವಳಿಗೆ. ಅದಾದಮೇಲೆ ನಾವು ಅಲ್ಲಿಂದ ಎಲ್ಲ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಬಂದು ಸ್ವಲ್ಪ ಹೊತ್ತು ಇಬ್ಬರೂ ಮಾತಾಡಿ ಆಮೇಲೆ ಇಬ್ಬರೂ ಒಂದೊಂದು ಗ್ಲಾಸು ಟೀ ಮಾಡ್ಕೊಂಡು ಕುಡಿದ್ವಿ. ಚುಕ್ಕಿನೂ ಕೂಡ ಮಲ್ಕೊಂಡಿದ್ಲು. ಅದಾದಮೇಲೆ ಅವರು ಮನೆ ಕಡೆಗೆ ಹೋದರು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಎಂಡವರೆಗೂ ನೋಡಿ. ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.